ನಿಮ್ಗೆ ಗೊತ್ತಾ, ನನ್ನ ಹತ್ರ ವೀಡಿಯೋಸ್ ಡಿಲೀಟ್ ಆಗಿದ್ದಾವೆ. ಡೈರೆಕ್ಟು ಟಿಕೆಟ್ ಕೌಂಟರ್ ಹತ್ರ ಹೋಗಿದ್ವಿ, ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡ್ವಿ. ಬೆಳಗ್ಗೆ ಎದ್ದು ಮೆಟ್ಲು ಹತ್ತಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ವಿ ಕಣ್ರಿ. ಸೊ ಮೆಟ್ಲು ಹತ್ತಕ್ಕಂತೂ ರಶ್ ಅಂತೂ ಪರವಾಗಿಲ್ಲ. ತಿರುಪತಿಗೆ ಬರುವಾಗ ಒಂದು ವಿಷಯ ಮರಿಬೇಡಿ, ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಜೊತೆನೇ ತಗೊಂಬನ್ರಿ. ಕಲೆಕ್ಟ್ ಮಾಡ್ಕೊಬೇಕಾದ್ರೆ ಅಲ್ಲೊಂದು ಸಣ್ಣ ಗಡ್ಬಿಡಿ ಆಯಿತು. ಏನಂದರೆ ಈ ಪ್ರಜೆ ನೋಡ್ತಿದ್ದೀರಲ್ಲ, ಈ ಪ್ರಜೆಯಿಂದ ಏನಾಯ್ತಂದರೆ ಟಿಕೆಟ್ ತಗೊಂಡಿರಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಜಾಗ ಬಿಟ್ಕೊಂಡಿದ್ದ. ಸೊ ಇನ್ನೊಂದು ನಿಮಿಷನ ನಾವು ಅಲ್ಲೇ ಇದ್ದಿದ್ದಿದ್ರೆ ನಮಗೂ ಕೂಡ ಟಿಕೆಟ್ ಸಿಗ್ತಿರ್ಲಿಲ್ಲ, ಅವನಿಗೂ ಟಿಕೆಟ್ ಸಿಗ್ತಿಲ್ಲ. ಹೇಗೋ ಹಾಗೆ ದೇವರ ಕೃಪೆಯಿಂದ ನಮಗೆ ಟಿಕೆಟ್ ಕೊನೆಗಂತೂ 3500 ಮೆಟ್ಲು ಹತ್ತೋದು ಮುಗಿಸೇ ಬಿಟ್ವಿ ಕಣ್ರೆ. ಇದೇ ಕೊನೆ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದೇ ನೀವು ನೀನು ಬಂದಿದ್ದಾನೆ ಅನ್ಕೊಳ್ತಿದ್ದೆ. ಇದಾದರೆ ನಾವು ಡೈರೆಕ್ಟ್ ಗುಂಡ್ ಮಾಡಿಸ್ಕೊಳಕ್ಕೆ ಹೋದ್ವಿ. ಗುಂಡ್ ಮಾಡಿಸ್ಕೊಂಡು ನೋಡಿದ್ರ ಗೈಸ್, ಗುಂಡ್ ಮಾಡಿಸ್ಕೊಂಡಿದ್ದಾನೆ ಅಂತ ಏನು ಸುಳ್ಳು ಹೇಳ್ತಾನೋ. ಆಯ್ತು, ನಮ್ಮಣ್ಣಂದಿರೇ ಗುಂಡ್ ಮಾಡಿಸ್ಕೊಂಡ್ರು. ಸೊ ಅಲ್ಲಿಂದ ಆದರೆ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗಿದ್ವಿ. ಅಲ್ಲಿಂದ ದರ್ಶನ ಮಾಡ್ಕೊಂಡ್ಬಂದ್ವಿ. ಡೈರೆಕ್ಟ್ ನಮ್ಮ ಮನೆ ಕಡೆ ಸುಯ್ ಅಂತ ಹೋದ್ವಿ. ಹಾಂ, ಅವನು ಹೇಳಿದ್ದೆ ನಿಜ.